ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಶನಿವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೆ ಪ್ರತಿ ದಿನ ಕೂಡ ನಿಮಗೋಸ್ಕರ ಒಂದು ವಿಶೇಷವಾಗಿರತಕ್ಕಂಥ ಮಾಹಿತಿಗಳೊಂದಿಗೆ ಬರ್ತಲೇ ಇದ್ದೇನೆ. ನೋಡಿ, ಒಂದು ಮುಖ್ಯವಾಗಿರ್ತಕ್ಕಂಥ ವಿಚಾರ, ನಮ್ಮ ಮನೆಗಳಲ್ಲಿ ಯೂಶಲಿ ಈ ಸಂಧ್ಯಾ ಸಮಯ ಖಂಡಿತವಾಗಿ ಒಂದು ತಿಳ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಕೂಡ ನೀವು ಸಂಧ್ಯಾ ಅಂದರೆ ಸೂರ್ಯ ಅಸ್ತ ಆದ ನಂತರ, ಸೂರ್ಯ ಮುಳುಗಿದ ನಂತರ ಖಂಡಿತವಾಗಿ ಸಾಧ್ಯವಾದಷ್ಟು ನೀವು ಈ ಕೆಲಸ ಮಾಡ್ತಾಯಿದ್ರೆ, ಅಂದರೆ ಪೊರಕೆಯಲ್ಲಿ ಕಸ ಹೊಡಿತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಲೈಟ್ ಹಾಕ್ತಾರೆ, ಕಸ ಹೊಡಿತಾರೆ, ಲೈಟ್ ಹಾಕ್ತಾರೆ, ಮತ್ತೆ ಕ್ಲೀನ್ ಮಾಡ್ಕೊಳ್ತಾರೆ. ಖಂಡಿತವಾಗಿ ಈ ಥರದ ಸಣ್ಣ ಸಣ್ಣ ತಪ್ಪುಗಳು ನಮಗೆ ಲಕ್ಷ್ಮಿಯ ಆಗಮನದಲ್ಲಿ ವ್ಯತ್ಯಾಸಗಳನ್ನು ಕೊಡುತ್ತೆ. ಆ ಮನೆಯಲ್ಲಿ ಲಕ್ಷ್ಮಿಯ ಆಗಮನದ ಒಂದು ಕೊರತೆ ಕಡಿಮೆ ಆಗ್ತಾ ಬರುತ್ತೆ. ಇಂದಿನ ಕಾಲದಲ್ಲಿ ಅಷ್ಟು ಸುಲಭವಾಗಿ ಯಾವುದೇ ಹೇಳಿಲ್ಲ. ಈಗೇನು ಲೈಟ್ ಹಾಕಿ ಕುಡಿದಿರ್ತೀವಿ, ಎಲ್ಲ ಹೊಡಿತೀವಿ. ಬಟ್ ಅಫ್ಕೋರ್ಸ್ ಸೂರ್ಯ ಉದಯ ಆದ ನಂತರ ಖಂಡಿತವಾಗಿ ಈ ಕೆಲಸವನ್ನು, ಅಂದರೆ ಸೂರ್ಯ ಅಸ್ತ ಆದ ನಂತರ ಈ ಖಂಡಿತವಾಗಿ ಕೆಲಸ ಮಾಡಬಾರ್ದು ಅಂತ ಹೇಳುತ್ತೆ. ಯಾವಾಗ ನಾವು ಈ ಥರದ ಕ್ರಿಯೆಗಳನ್ನು ಮಾಡ್ತೀವೋ, ಯಾಕೆಂದರೆ ಸಂಧ್ಯಾ ಸಮಯ 6 ರಿಂದ 9 ಸಮಯ ರುದ್ರಕಾಲ ಅಂತ ಕರಿತೀವಿ. ಈ ರುದ್ರಕಾಲದಲ್ಲಿ ಭಾಳ ವಿಶೇಷವಾಗಿ ಲಕ್ಷ್ಮಿಯ ಆಗಮನದ ಒಂದು ಸೂಚನೆ ಇರುತ್ತೆ. ಅದಕ್ಕೋಸ್ಕರ ಸಂಧ್ಯಾ ಸಮಯದಲ್ಲಿ ತಲೆ ಬಾಚ್ಕೋಬೇಡಿ, ಕೂದಲೆಲ್ಲ ಉದುರಿಸ್ಬೇಡಿ, ಅಟ್ಲೀಸ್ಟ್ ಡೋರ್ಗೆ ಎದುರ ಕೂತ್ಕೋಬೇಡಿ. ಈ ನಿಮ್ಮ ಏನು ಆ ಡೋರ್ಗೆ ಮುಂಭಾಗಿಲಿಗೆ ಸ್ವಚ್ಛಂದವಾಗಿಡಿ. ಸಂಧ್ಯಾ ಸಮಯ ದೀಪವನ್ನು ಬೆಳಗಿಸ್ತಕ್ಕಂಥದ್ದು, ತುಳಸಿ ಕಟ್ಟೆಗೆ ದೀಪವನ್ನು ಬೆಳಗಿಸ್ತಕ್ಕಂಥದ್ದು, ಇವೆಲ್ಲ ನಾವು ತಲೆತಲಾಂತರದಿಂದ ಮಾಡಿರ್ತಕ್ಕಂಥ ಒಂದು ಧಾರ್ಮಿಕ ಆಚರಣೆ. ಈ ಧಾರ್ಮಿಕ ಆಚರಣೆಯಲ್ಲಿ ಸುಮ್ಮನೆ ಅನ್ನೆಸಸರಿಯಾಗಿ ಯಾರ್ಯಾರೋ ಏನೇನೋ ಹೇಳಿ ಮಾಡೋಕ್ಕಾಗ ಸಾಧ್ಯ ಇಲ್ಲ, ನಥಿಂಗ್ ಟು ಇಟ್. ಬಟ್ ಅದಕ್ಕೆ ಆದಂಥ ನಿರ್ದೇಶನಗಳಿರುತ್ತೆ. ನಾವು ಎಷ್ಟೇ ಸೊಫಿಸ್ಟಿಕೇಟೆಡ್ ಆಗಿರ್ಬೋದು, ನಾವು ಬರೋದೇ ಮನೆಗೆ 8 ಗಂಟೆ ಆಗಿರ್ಬೋದು. ಅಫ್ಕೋರ್ಸ್ ನೀವು ಮಧ್ಯೆ ಹೋಗ್ಬೇಕಾದ್ರೆ ಕ್ಲೀನ್ ಮಾಡೋಗಿ. ಸಂಧ್ಯಾ ಸಮಯ ಒಡೆಯೋಕ್ಕಾಗಲಿಲ್ಲ, ನಥಿಂಗ್ ಟು ವರಿ, ಏನೂ ತೊಂದರೆ ಇಲ್ಲ. ಒಬ್ಬೊಬ್ರು ಏನು ಮಾಡ್ತಾರೆ, ಬಂದು 8-9 ಗಂಟೆ ಎಲ್ಲ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಫ್ಕೋರ್ಸ್ ಪ್ಲೀಸ್ ಅವಾಯ್ಡ್ ದಟ್. ಬೆಳಗ್ಗೆ ಹೋಗ್ಬೇಕಾದ್ರೆ ಕ್ಲೀನ್ ಮಾಡಿಬಿಟ್ಟು ಹೋಗಿ. ಇದನ್ನು ಅವಾಯ್ಡ್ ಮಾಡ್ತಕ್ಕಂಥದ್ದು ಅತಿ ಅವಶ್ಯಕ. ಏನಾಗುತ್ತೆ, ಬರೀ ಹಣಕಾಸಿನ ವಿಚಾರದಲ್ಲೇ ಅಲ್ಲ, ಮಾನಸಿಕವಾಗಿರ್ತಕ್ಕಂಥ ಸ್ಥಿತಿಗತಿಗಳು ಹದಗೆಡ್ಬೋದು. ಅನೇಕ ವಿಚಾರದಲ್ಲಿ ನಮಗೆ ಲೂಪೋಲ್ಸ್ ಜಾಸ್ತಿ ಬರ್ಬೋದು, ಅಂದರೆ ಕೊರತೆಗಳು ಜಾಸ್ತಿ ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸುತ್ತೆ. ಲಕ್ಷ್ಮಿ ಅಂದರೆ ಆ ಧೈರ್ಯಕ್ಕೆ ಪ್ರತಿರೂಪವಾಗಿರ್ತಕ್ಕಂಥದ್ದು ಲಕ್ಷ್ಮಿಯ ಸಂಕೇತ. ಯಾಕೆಂದರೆ ದುಡ್ಡು ಬೇಕು, ದುಡ್ಡು ಇತ್ತು ಅಂದರೆ ಧೈರ್ಯ ಇದ್ದೇ ಇರುತ್ತೆ ಮನುಷ್ಯನಿಗೆ. ಸೊ ಈ ವಿಚಾರದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಈ ಒಂದು ಸಮಸ್ಯೆಗಳನ್ನು ನೀವೇನಾದರೂ ಮಾಡ್ತಾಯಿದ್ರೆ, ಈ ಥರದ ಒಂದು ಕಾರ್ಯಗಳನ್ನು ಮಾಡ್ತಾಯಿದ್ರೆ ಕೂಡಲೇ ಕೈ ಬಿಡಿ. ಸಾಧ್ಯವಾದಷ್ಟು ಬೇಗ ನೀವು ಏನು ಸೂರ್ಯ ಅಸ್ತ ಆಗೋವರೆಗೂ ಮೊದಲೇ ಕೆಲಸಗಳನ್ನು ಮಾಡ್ಕೊಳ್ಳಿ. ಇಲ್ಲದೇ ಇರತಕ್ಕಂಥವ್ರು ಬೆಳಗ್ಗೆನೇ ಕ್ಲೀನ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಖಂಡಿತವಾಗಿ ನೀವು ಆ ಥರದ ಕ್ರಿಯೆಗಳನ್ನು ಮಾಡೋದ್ರಿಂದ ದಟ್ಟ ದಾರಿದ್ರ್ಯ ಕೂಡ ನಮಗೆ ಬರ್ತಕ್ಕಂಥದ್ದು ಇರುತ್ತೆ. ನಿಧಾನಕ್ಕೆ ಸಮಸ್ಯೆಗಳ ಮೇಲೆ ಪ್ರಾರಂಭವಾಗ್ತಕ್ಕಂಥದ್ದು ಇರುತ್ತೆ. ಪ್ಲೀಸ್ ಅವಾಯ್ಡ್ ದಿಸ್. ಹಾಗೆ ನಿಮಗೆ ಕೊನೆಯ ಭಾಗದಲ್ಲಿ ವಿಶೇಷವಾಗಿ ನೀವೇನಾದರೂ ಈ ಥರದ ಸಮಸ್ಯೆಗಳನ್ನು ಅಥವಾ ನೀವೇನಾದರೂ ಈ ಥರದ ಕ್ರಿಯೆಗಳನ್ನು ಮಾಡ್ತಾಯಿದ್ರೆ ಕೂಡಲೇ ತಪ್ಪಿಸಿ ಅದನ್ನು. ನಾನು ಯಾವುದು ಕ್ರಿಯೆ, ಹೇಗೆ, ಯಾವ ರೀತಿ ಇರಬೇಕು ಅನ್ನೋದನ್ನು ತಿಳಿಸ್ಕೊಡ್ತೇನೆ ಕೊನೆಯ ಭಾಗದಲ್ಲಿ. ನೋಡ್ತಾ ಇರಿ. ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ, ತದನಂತರ 12 ರಾಶಿಗಳ ಫಲಗಳನ್ನು ತಿಳ್ಕೊಳ್ಳೋಣ. ಶನಿವಾರ ಈ ದಿನ ತೃತೀಯ ತಿಥಿ, ಕೃಷ್ಣ ಪಕ್ಷ, ಶೋಭನ ಯೋಗ ಇರ್ತಕ್ಕಂಥದ್ದು. ವಾಣಿಜ್ಯ ಹಾಗೆ ವಿಷ್ಟೀಕರಣ ಸಮಯ ಇರ್ತಕ್ಕಂಥ ಸಮಯ. ಚಂದ್ರ ಶತಭೀಷ ನಕ್ಷತ್ರ ಕುಂಭರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ 9 ಗಂಟೆ 16 ನಿಮಿಷದಿಂದ 10 ಗಂಟೆ 55 ನಿಮಿಷ ಬೆಳಗಿನವರೆಗೂ. ಯಮಗಂಡ ಕಾಲ ಮಧ್ಯಾಹ್ನ 2 ಗಂಟೆ 12 ನಿಮಿಷದಿಂದ 3 ಗಂಟೆ 50 ನಿಮಿಷ ಸಂಧ್ಯಾ ಮಧ್ಯಾಹ್ನದವರೆಗೂ. ಹಾಗೆ ಗುಳಿಕ ಕಾಲ ಬೆಳಗ್ಗೆ 5 ಗಂಟೆ 59 ನಿಮಿಷದಿಂದ 7 ಗಂಟೆ 37 ನಿಮಿಷ ಬೆಳಗಿನವರೆಗೂ. ಹಾಗೆ ಇದರ ದುಷ್ಟ ಮುಹೂರ್ತ ಭಾಗವನ್ನು ನೋಡೋದಾದರೆ ಇದು ಸಹಿತವಾಗಿ ಬೆಳಗ್ಗೆ 5 ಗಂಟೆ 34 ನಿಮಿಷದಿಂದ 6 ಗಂಟೆ 29 ನಿಮಿಷದವರೆಗೂ. ಹಾಗೆ ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು
ಬೆಳಗ್ಗೆ 11:59 ಮಧ್ಯಾಹ್ನ 12:54 ಚಂದ್ರ ಶತಭೀಷ ನಕ್ಷತ್ರ ಕುಂಭರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಈ ಒಂದು ಸಂದರ್ಭದಲ್ಲಿ ಯಾರಿಗೆ ಯಾವ ಫಲಗಳು ಲಭ್ಯವಾಗುತ್ತೆ ನೋಡಬೇಕಾಗುತ್ತೆ. ಮೊದಲು ಮೇಷ ರಾಶಿಯವರ ಫಲ ನೋಡಿ. ಮೇಷರಾಶಿಯವರು ಮುಖ್ಯವಾಗಿ ಲಾಭದಲ್ಲೇ ಚಂದ್ರನಿದ್ದಾನೆ, ಲಾಭದಲ್ಲೇ ರಾಹು ಇದ್ದಾನೆ. ಎಲ್ಲವೂ ಒಳಿತು ಅಂತ ನೀವು ತಿಳ್ಕೊಬೋದು, ಆದರೆ ಸ್ವಲ್ಪ ಎಚ್ಚರಿಕೆ ಇರಬೇಕಾಗುತ್ತೆ. ನೀವು ಈ ಕ್ಷೇತ್ರ ಫಲದಲ್ಲಿ ಸ್ವಲ್ಪ ಜಾಗರೂಕತೆ, ನಿಮ್ಮ ಸಹೋದರ ನಡುವಿನ ಸಂಬಂಧ, ಅದೇ ರೀತಿಯಾಗಿ ನೀವೇನಾದರೂ ಟ್ರೇಡಿಂಗಲ್ಲಿದ್ದೀರಾ ಅಲ್ಲಿ ಕೂಡ ಎಚ್ಚರ. ಹಾಗೆ ನೀವು ಏನಾದರೂ ಈ ಆಸ್ತಿ ಖರೀದಿ ಕ್ರಯ ವಿಕ್ರಯಗಳನ್ನು ಮಾಡ್ತಾ ಇದ್ದೀರೋ ಅಲ್ಲೂ ಕೂಡ ಎಚ್ಚರವಾಗಿರಬೇಕಾಗುತ್ತೆ. ನೋಡಿ, ಈ 4-5 ಕ್ಷೇತ್ರಗಳಲ್ಲಿ ಸ್ವಲ್ಪ ಮೇಷರಾಶಿಯವರು ಎಚ್ಚರವನ್ನು ವಹಿಸ್ಕೊಳ್ಳಿ. ಇನ್ನು ಮಿಕ್ಕ ಕ್ಷೇತ್ರದ ಫಲಗಳನ್ನು ನಾವು ತಗೊಂಡಾಗ ಖಂಡಿತ ಚೆನ್ನಾಗಿರುತ್ತೆ, ತೊಂದರೆ ಇಲ್ಲ. ಆರೋಗ್ಯದಲ್ಲಿ ಉತ್ತಮ ಇರುತ್ತೆ, ವ್ಯಾಪಾರ ವಹಿವಾಟುಗಳು ಚೆನ್ನಾಗಿರುತ್ತೆ. ಒಂದು ವಿಚಾರದಲ್ಲಿ ಎಲ್ಲವನ್ನ ಬರುತ್ತೆ, ಎಲ್ಲ ಚೆನ್ನಾಗಿ ಬರ್ತದೆ. ಆದರೆ ಕೊನೆಯ ಭಾಗದಲ್ಲಿ ಯಾವುದಾದ್ರೂ ಒಂದು ಸಮಸ್ಯೆಗಳನ್ನು ಇಟ್ಕೊಂಡು ಅಲ್ಲಿ ಸ್ವಲ್ಪ ಮಟ್ಟಿಗೆ ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ. ಬಟ್ ಮೇಷರಾಶಿ ಇವತ್ತಿನ ದಿನ ನಿಮಗೆ ಭೂಮಿ ಖರೀದಿ ಯೋಗದ ಲಭ್ಯತೆ, ಅಡ್ವಾನ್ಸೋ ಮತ್ತೊಂದೋ ಈ ವಿಚಾರದಲ್ಲಿ ಖಂಡಿತವಾಗಿ ಭಾಳ ವಿಶೇಷತೆ ಇರುತ್ತೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸೋಂಬೇರಿತನ ಕಾಡ್ತಕ್ಕಂಥ ಸಾಧ್ಯತೆಗಳನ್ನು ಈ ದಿನ ತೋರಿಸ್ತಾ ಇದೆ. ಸಾಧ್ಯವಾದರೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಈ ದಿನ ಅರಳಿ ಮರದ ಬುಡಕ್ಕೆ ನೀರನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡಿ. ವಿದ್ಯಾರ್ಥಿಗಳಿಗೆ ಎಸ್ಪೆಷಲಿ ಗುಡ್ ಆಗ್ತದೆ. ಆರೋಗ್ಯದಲ್ಲಿ ಸಮಸ್ಯೆ ಇರ್ತಕ್ಕಂಥವ್ರು ಕೂಡ ಬೆಳಗ್ಗೆ ಅರಳಿ ಮರದ ಬುಡಕ್ಕೆ ನೀರು ಹಾಕಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ರಿಂದ ನಿಮಗೆ ನಷ್ಟ ತಪ್ಪತಕ್ಕಂಥದ್ದು ಮ್ಯಾಕ್ಸಿಮಮ್ ಇರುತ್ತೆ. ಶಿವನ ಅಷ್ಟೋತ್ತರಗಳನ್ನು ಪಠನೆ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ ಕೂಡ. ಹಾಗೆ ವೃಷಭ ರಾಶಿಯವರ ಈ ದಿನದ ಫಲಾಫಲ ಹೇಗೆ? ಅಧಿಕಾರದ ವ್ಯಾಮೋಹ ಇರುತ್ತೆ, ತುಂಬ ಅಧಿಕಾರದ ವ್ಯಾಮೋಹ. ನನ್ನಿಂದ ಆಯಿತು, ನನ್ನಿಂದಲೇ ನಡೀತು ಅಂತಕ್ಕಂಥದ್ದು ಎಲ್ಲ ಓಕೆ, ಚೆನ್ನಾಗೇ ಇದೆ, ನಥಿಂಗ್ ಟು ವರಿ. ಬಟ್ ವೃಷಭ ರಾಶಿಯಲ್ಲಿರ್ತಕ್ಕಂಥವರಲ್ಲಿ ಲಗ್ನದಲ್ಲೇ ಕುಜನಿದ್ದಾನೆ. ಸೊ ವೃಷಭ ರಾಶಿಯವರಿಗೆ ಈ ದಿನದ ಫಲಾಫಲ ಸ್ವಲ್ಪ ಮಟ್ಟಿಗೆ ಅಹಮ್ಮನ್ನು ಬಿಟ್ಟು ತಾವು ಕೆಲಸಗಳನ್ನು ಮಾಡಿದ್ರೆ ಭಾಳ ಉತ್ತಮತೆಯನ್ನು ಖಂಡಿತ ಕೊಡುತ್ತೆ. ವ್ಯಾಪಾರ ವಹಿವಾಟುಗಳು ಖಂಡಿತವಾಗಿ ಚೆನ್ನಾಗಿ ನಡೆಯುತ್ತೆ. ನಿಧಾನ, ಸ್ವಲ್ಪ ಮಟ್ಟಿಗೆ ಮಂದಗತಿಯಲ್ಲಿರ್ತಕ್ಕಂಥ ಒಂದು ಚಾಲನೆ ನಡೀತದೆ. ವೃಷಭ ರಾಶಿ ವಿಶೇಷವಾಗಿರ್ತಕ್ಕಂಥದ್ದು ಹೆಸರು, ಕೀರ್ತಿ, ಪ್ರತಿಷ್ಠೆ ನನಗೆ ಬೇಕೇ ಬೇಕು ಅಂತಕ್ಕಂಥದ್ದು, ಲಾಭ ಬೇಕು ಅಂತಕ್ಕಂಥದ್ದು ಈ ದಿನ ಅದೇ ರೀತಿಯಾಗಿ ನಡೀತಕ್ಕಂಥಿರುತ್ತೆ. ಸೊ ಆದಷ್ಟು ವೃಷಭ ರಾಶಿಯವರು ನೋಡಿ, ಚಿಕ್ಕಪ್ಪ ಮತ್ತು ಸಹೋದರರ ನಡುವಿನ ಸಂಬಂಧಗಳನ್ನು ಸ್ವಲ್ಪ ಗಟ್ಟಿ ಮಾಡಿಕೊಳ್ಳಿ. ಅದರ ಬಗ್ಗೆ ಯಾವುದೇ ಆದಂಥ ಸಮಸ್ಯೆಗಳನ್ನು ಮಾಡ್ಕೋಬೇಡಿ. ಇದು ಸ್ವಲ್ಪ ಮಟ್ಟಿಗೆ ನಿಮಗೆ ಹಿನ್ನಡೆಯನ್ನು ತರತಕ್ಕಂಥದ್ದಿರುತ್ತೆ. ಏಕೆಂದರೆ ರೋಷಾವೇಶದಿಂದ ಏನಾದರೂ ನೀವು ಈ ಥರದ ಕೆಲಸಗಳನ್ನು ಮಾಡಿದ್ದೆ ಆದಲ್ಲಿ ಸ್ವಲ್ಪ ಸಮಸ್ಯೆಗಳನ್ನು ಕಾಣ್ತೀರಿ. ಸೊ ಆದಷ್ಟು ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಸಮಾಧಾನದ ವರ್ತನೆ ಈ ದಿನ ಇಡೀ ದಿನವನ್ನು ಉಲ್ಲಾಸದಾಯಕವಾಗಿ ಮಾಡುತ್ತೆ. ವಿದ್ಯಾರ್ಥಿಗಳು ಕೂಡ ಶುಭದಾಯಕವಾಗಿರ್ತಕ್ಕಂಥದ್ದಿರುತ್ತೆ. ಸಾಧ್ಯವಾದಷ್ಟು ವೃಷಭ ರಾಶಿಯವರು ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡ್ಕೊಳ್ಳಿ, ಖಂಡಿತವಾಗಿ ಚೆನ್ನಾಗಿರ್ತೀರ. ಮಿಥುನ ರಾಶಿಗೆ ಬರೋಣ. ಸೊ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಹೇಗಿರುತ್ತೆ? ಸೊ ಮಿಥುನ ರಾಶಿಯವರಿಗೆ ನೋಡಿ, ಸಾಧ್ಯವಾದಷ್ಟು ನಿಮಗೆ ನಾನು ಹೇಳೋದು, ಯಾವಾಗಲೂ ಕೂಡ ಡಿಪೆಂಡೆನ್ಸಿ, ಯಾರೊಟ್ಟಿಗೂ ಡಿಪೆಂಡೆನ್ಸಿ ಆಗಿರಬೇಡಿ. ಎಕ್ಸ್ಪೆಷಲಿ ಮನೆಯವರ ಮೇಲೆ. ಮನೆಯವರ ಮೇಲೆ ಎಲ್ಲದು ನನಗೆ ಬರುತ್ತೆ, ಎಲ್ಲರೂ ನನಗೆ ಗುರುಗಳೇ ಮನೆಯವ್ರು ಬಿಟ್ಟು ಯಾರ ಮೇಲೆ ಡಿಪೆಂಡೆನ್ಸಿ ಆಗೋದು ಅಂತ ನೀವು ಕೇಳ್ಬೋದು. ಅಫ್ಕೋರ್ಸ್, ಬಟ್ ಎಲ್ಲ ವಿಚಾರ ನಾವು ಆಲ್ರೆಡಿ ಪ್ರಬುದ್ಧಮಾನಕ್ಕೆ ಬಂದಿದ್ದೀವಿ. ಎಕ್ಸಾಂಪಲ್ ನಾನು ಕೊಡ್ತೇನೆ. ಆ ಪ್ರಬುದ್ಧಮಾನಕ್ಕೆ ಬಂದಾಗ ನಿಮಗೆ ಎಲ್ಲ ಥರದ ಕೇಪಬಿಲಿಟಿ ಇದೆ, ಯೋಚನೆ ಮಾಡ್ತಕ್ಕಂಥ ಕೇಪಬಿಲಿಟಿ ಇದೆ ಅಂದಾಗ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಎಲ್ಲ ಒಂದು ವಿಚಾರಗಳನ್ನು, ಸಹಾಯವನ್ನು, ಮತ್ತೊಂದನ್ನು ಕೇಳೋದನ್ನು ಸ್ವಲ್ಪ ಕಡಿಮೆ ಮಾಡಿದ್ದೀರಾ? ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ಅವ್ರ ಕಡೆಯಿಂದ ನೆಗೆಟಿವ್ ರೆಸ್ಪಾನ್ಸ್ ಕಾಣ್ತಕ್ಕಂಥ ಸಾಧ್ಯತೆ ಬರುತ್ತೆ. ಅದು ನಿಮ್ಮ ಮನಸ್ಸಿಗೆ ನೋವಾಗ್ತಕ್ಕಂಥದ್ದಿರುತ್ತೆ. ಈ ರೀತಿ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಎಚ್ಚರ, ಸ್ವಲ್ಪ ಈಗೋಸ್ಟಿಕ್ ನೇಚರ್ ಜಾಸ್ತಿ ಇರುತ್ತೆ ನಿಮ್ಮದು. ಕಾರ್ಯಗಳು ಸ್ವಲ್ಪ ಮಂದಗತಿಯಲ್ಲಿ ನಡೀತಕ್ಕಂಥದ್ದಿರುತ್ತೆ. ಮಂದಗತಿಯಲ್ಲಿ ನಿಧಾನ, ಏನೋ ಕೆಲಸಗಳನ್ನು ಅಂದ್ಕೊಳ್ತೀರಾ, ಸೊ ಅದು ಸ್ವಲ್ಪ ನಿಧಾನ ಆಗುತ್ತೆ. ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಓಕೆ, ಸ್ವಲ್ಪ ಕೆಲಸದಲ್ಲಿ ಒತ್ತಡ, ಹಾಗೆ ಸ್ವಲ್ಪ ಮಟ್ಟಿಗೆ ಆತಂಕದ ವಾತಾವರಣ ಕೂಡ ಇರತಕ್ಕಂಥದ್ದಿರುತ್ತೆ. ಇನ್ನು ವಿದ್ಯಾರ್ಥಿ ವರ್ಗದವರಿಗೆ ಸ್ವಲ್ಪ ಸೋಂಬೇರಿತನ ಕಾಡ್ತಕ್ಕಂಥದ್ದಿರುತ್ತೆ. ಬಿಸ್ನೆಸ್ದಾರಿಗೂ ಕೂಡ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳಿರುತ್ತೆ. ಸೊ ಮಿಥುನ ರಾಶಿ ಹನುಮಾನ್ ಚಾಲೀಸವನ್ನು ಪಠನೆ ಮಾಡ್ತಕ್ಕಂಥದ್ದು ಅತಿ ಅವಶ್ಯಕ. ಹಾಗೆ ಕಟಕ ರಾಶಿಯವರ ಫಲಾಫಲ ಹೇಗಿರುತ್ತೆ? ಸೊ ಕಟಕ ರಾಶಿಯವರ ಫಲವನ್ನು ನೋಡಿದಾಗ, ಕಟಕ ರಾಶಿಯವರ ಫಲ ಈ ದಿನದ
ಸ್ವಲ್ಪ ಮಟ್ಟಿಗೆ ನೋಡಿ, ಯಾವುದೇ ದುಡುಕಿನ ನಿರ್ಧಾರಗಳನ್ನು ತಗೊಳ್ಳೋದು ಬೇಡವೇ ಬೇಡ. ಇದು ಸ್ವಲ್ಪ ಡಿಫಾಲ್ಟ್ಸನ್ನು ಜಾಸ್ತಿ ಕೊಡುತ್ತೆ. ಕಟಕ ರಾಶಿ ಸಾಧ್ಯವಾದಷ್ಟು ಸಮಾಧಾನದ ವರ್ತನೆ ಭಾಳ ಅವಶ್ಯಕವಾಗಿ ನಿಮಗೆ ಈ ದಿನವನ್ನು ಸುಲಭದ ರೀತಿಯಲ್ಲಿ ನಡೆಸಿಬಿಡುತ್ತೆ. ನಿಮ್ಮ ಆತಂಕದ ವಾತಾವರಣ, ಭಯದ ವಾತಾವರಣ ಇದು ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆಯನ್ನು ತರುತ್ತೆ. ಸೊ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ಮುಖ್ಯ ಕಾರ್ಯಗಳನ್ನು ಈ ದಿನ ಸ್ವಲ್ಪ ತಪ್ಪಿಸಿ. ಅವಘಡಗಳು, ನಿಮ್ಮ ಕೋಪದಿಂದ ಕೆಲವೊಂದು ವಿಚಾರಗಳು, ಕೆಲವೊಂದು ಸಂಧಾನಗಳು ಕೂಡ ಮುರಿದು ಬೀಳ್ತಕ್ಕಂಥ ಸನ್ನಿವೇಶಗಳಿರುತ್ತೆ. ಸೊ ಹಾಗಾಗಿ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಸಮಾಧಾನದ ವಾತಾವರಣ, ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರ, ಕೋಪ ನಿಯಂತ್ರಣ ಅವಶ್ಯಕವಾಗಿ ಮಾಡ್ತಕ್ಕಂಥದ್ದು ಒಳ್ಳೆಯದು. ಹಿರಿಯರೊಟ್ಟಿಗೆ ಯಾವುದೇ ಕಾರಣಕ್ಕೂ ಕೂಡ ಮನಸ್ತಾಪಗಳನ್ನು ಮಾಡ್ಕೋಬೇಡಿ. ಸ್ವಲ್ಪ ನಿಗೂಢ ಕಾರ್ಯದಲ್ಲಿ ತಲ್ಲೀನವಾಗಿರ್ತಕ್ಕಂಥದ್ದನ್ನು ಈ ದಿನ ತೋರಿಸುತ್ತೆ. ಈ ದಿನ ಭಾಳ ಮುಖ್ಯವಾಗಿರ್ತಕ್ಕಂಥ ಕಟಕ ರಾಶಿಯವರು ದುರ್ಗಾದೇವತೆ ಆರಾಧನೆ ಮಾಡೋದು ಮರಿಬೇಡಿ. ಇದು ಅವಶ್ಯಕವಾಗಿ ಮಾಡಿ. ಸ್ವಲ್ಪ ಹಾಗೆ ಉದ್ದಿನ ಕಾಳನ್ನು ದುರ್ಗಾದೇವತೆಗೆ ಕೊಟ್ಟು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು ಕೂಡ. ಹಾಗೆ ಸಿಂಹರಾಶಿಯವರ ಫಲಾಫಲ ಹೇಗಿರುತ್ತೆ ನೋಡಿ. ಸಿಂಹರಾಶಿಯವ್ರಿಗೆ ನಿಮ್ಮ ವಸ್ತುಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಿ. ಹಾಗೆ ಸಂಗಾತಿಯೊಟ್ಟಿಗಿನ ಬಾಂಧವ್ಯ ಸ್ವಲ್ಪ ಮಟ್ಟಿಗೆ ಈ ದಿನ ಸ್ವಲ್ಪ ಕ್ಲಾಶಸ್ ಇರತಕ್ಕಂಥ ಸಾಧ್ಯತೆ ಬರುತ್ತೆ. ಸಿಂಹರಾಶಿ ಎಕ್ಸ್ಪೆಷಲಿ ಇವತ್ತು ಅನ್ಯತಃ ನಿಗೂಢ ಕಾರ್ಯಗಳಲ್ಲಿ ತಲ್ಲೀನವಾಗ್ತಕ್ಕಂಥದ್ದನ್ನು ತಪ್ಪಿಸಿ. ಇದು ಅವಶ್ಯಕವಾಗಿ ನೀವು ಮಾಡಬೇಕು. ಬಟ್ ಸಾರ್ವಜನಿಕರೊಟ್ಟಿಗಿನ ಬಾಂಧವ್ಯ, ಏನಾದರೂ ನೀವು ಬಿಸ್ನೆಸ್ಸಲ್ಲಿ ಕ್ಷೇತ್ರದಲ್ಲಿದ್ದೀರಾ, ಆ ಬಿಸ್ನೆಸ್ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಸಾಧ್ಯವಾದಷ್ಟು ಕೂಡ ನೀವು ಅನ್ಯತಃ ಒಳ್ಳೆಯ ವ್ಯಾಪಾರವನ್ನು ಕಾಣ್ತಕ್ಕಂಥದ್ದು ಅವಶ್ಯಕವಾಗ್ತದೆ. ಸೊ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಒಂದು ವ್ಯಾವಹಾರಿಕವಾಗಿರ್ತಕ್ಕಂಥ ವ್ಯಾವಹಾರಿಕವಾಗಿ ಆ ಕ್ಷೇತ್ರ ಫಲದಲ್ಲಿ ಈ ಥರದ ಸಮಸ್ಯೆಗಳು ಕಂಡು ಬರತಕ್ಕಂಥದ್ದಿರೋದ್ರಿಂದ ಎಚ್ಚರ. ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥ ಏಕೈಕ ಕೆಲಸ ಶಿವನಿಗೆ ಬಿಲ್ವ ಪತ್ರೆಯ ಹಾರವನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡೋದು ಭಾಳ ಅವಶ್ಯಕವಾಗ್ತದೆ. ಅಥವಾ ಶಿವನಿಗೆ ಬಿಲ್ವಾಷ್ಟೋತ್ತರವನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು. ಈ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಶಿವನ ಮಂತ್ರಗಳನ್ನು ಹೇಳೋದು ಖಂಡಿತ ಸುಲಭವಾಗ್ತದೆ. ಕೆಲಸ ಕಾರ್ಯಗಳು ಸ್ವಲ್ಪ ಅಡೆತಡೆಗಳು ದೂರವಾಗ್ತದೆ. ಸಿಂಹರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳು ಲಭ್ಯವಾಗುತ್ತೆ. ಹಾಗೆ ವ್ಯವಹಾರಸ್ಥರಿಗೆ ಅಂದರೆ ವ್ಯಾಪಾರ ವಹಿವಾಟುಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹಾರ ಮಾಡ್ತಕ್ಕಂಥದ್ದನ್ನು ಮಾಡಿದ್ರೆ ಒಳ್ಳೆಯದು. ಹಾಗೆ ಕನ್ಯಾ ರಾಶಿಯವರ ಫಲಾಫಲ ಹೇಗಿರುತ್ತೆ? ಕನ್ಯಾ ರಾಶಿಯವರಿಗೆ ಶತ್ರುವಿನ ಮೇಲೆ ವಿಜಯವನ್ನು ಸಾಧಿಸ್ತಕ್ಕಂಥದ್ದು ತೋರಿಸುತ್ತೆ. ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ವಿಶೇಷವಾಗಿರ್ತಕ್ಕಂಥ ಫಲ ಕನ್ಯಾ ರಾಶಿಯವ್ರಿಗೆ. ಕೋರ್ಟ್ ಕಚೇರಿ ವಿಚಾರದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದಿರುತ್ತೆ. ಸೊ ಕನ್ಯಾ ರಾಶಿ ಸ್ವಲ್ಪ ಫಾಸ್ಟ್ ಮೂವಿಂಗ್, ಮ್ಯಾಕ್ಸಿಮಮ್ ನಿಮ್ಮ ಕಾರ್ಯದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದೇ ಜಾಸ್ತಿ ಇರುತ್ತೆ. ಜನ್ರಲ್ ಆಗಿ ಮ್ಯಾನೇಜ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ವಿದ್ಯಾರ್ಥಿ ವರ್ಗದವ್ರಿಗೂ ಕೂಡ ಚೆನ್ನಾಗಿದೆ. ಇನ್ನು ವೈವಾಹಿಕ ಜೀವನ ಸ್ವಲ್ಪ ಡಿಫಾಲ್ಟ್ಸನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು. ಸಾಧ್ಯವಾದಷ್ಟು ನೀವು ಕೂಡ ದುರ್ಗಾ ದೇವತೆ ಆರಾಧನೆ ಶುಭವನ್ನು ತರುತ್ತೆ. ಹಾಗೆ ತುಲಾರಾಶಿಯವರ ಫಲಾಫಲ ಹೇಗಿರುತ್ತೆ? ಖಂಡಿತ ನೋಡಿ, ತುಲಾರಾಶಿಯವರಿಗೆ ದ ಬ್ಯೂಟಿಫುಲ್ ಡೇ ಕೂಡ. ಇದನ್ನು ಸರಿಯಾಗಿ ಸದುಪಯೋಗ ಮಾಡ್ಕೊಳ್ಳಿ. ಮ್ಯಾಕ್ಸಿಮಮ್ ನೀವು ಏನೇ ವಿಚಾರದಲ್ಲಿ ಕೆಲಸದಲ್ಲಿ ತಲ್ಲೀನತೆಯನ್ನು ತೋರಿಸ್ಕೊಂಡು ಎಕ್ಸೈಟ್ಮೆಂಟ್ಸ್ ಆಗದಲೇ ತಾವು ತುಲಾರಾಶಿಯವರು ತಮ್ಮ ಕಾರ್ಯಗಳಲ್ಲಿ ತಲ್ಲೀನವಾಗ್ತಾ ಇದ್ದರೆ ಮ್ಯಾಕ್ಸಿಮಮ್ ಗುಡ್ ಆಗುತ್ತೆ. ಹೆಸರು ಕೀರ್ತಿ ಪ್ರತಿಷ್ಠೆ ಇರತಕ್ಕಂಥದ್ದು ತೋರಿಸುತ್ತೆ. ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಿಚಾರಗಳು, ಕ್ರಿಯೇಟಿವ್ ಆಗಿರ್ತಕ್ಕಂಥ ವಿಚಾರಗಳು ನಿಮ್ಮ ತಲೆಯಲ್ಲಿ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಯಾರು ಈ ಆ್ಯಕ್ಟಿಂಗ್ ಸೆಕ್ಟರಲ್ಲಿದ್ದಾರೋ, ಸ್ಪೋರ್ಟಿಂಗ್ ಸೆಕ್ಟರಲ್ಲಿ ಇರ್ತಕ್ಕಂಥವ್ರು ಇದ್ದಾರೋ, ಅಥವಾ ಈ ಸಾಫ್ಟ್ವೇರ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ದ ಬೆಸ್ಟ್ ಡೇ ಕೂಡ ಆಗುತ್ತೆ. ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಆಗುತ್ತೆ. ಆದರೂ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಹಣಕಾಸಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಇರ್ತಕ್ಕಂಥದ್ದು ಅತಿ ಅವಶ್ಯಕ. ಸ್ನೇಹಿತರೊಟ್ಟಿಗೆ ವ್ಯವಹಾರ ಮಾಡ್ತಾ ಇದ್ದೀರಾ, ಅಲ್ಲೂ ಸ್ವಲ್ಪ ಎಚ್ಚರವಾಗಿರ್ತಕ್ಕಂಥದ್ದು ಒಳ್ಳೆಯದು. ನೀವು ಶಿವನ ಆರಾಧನೆ ತುಲಾರಾಶಿಯವರು ಮಾಡ್ತಕ್ಕಂಥದ್ದು ಅತಿ ಅವಶ್ಯಕ, ಒಳ್ಳೆಯದಾಗುತ್ತೆ ಕೂಡ. ಹಾಗೆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಹೇಗೆ? ಸೊ ವೃಶ್ಚಿಕ ರಾಶಿಯವರ ಫಲವನ್ನು ನೋಡಿದಾಗ ಸಾಧ್ಯವಾದಷ್ಟು ವೃಶ್ಚಿಕ ರಾಶಿಯವ್ರಿಗೆ ನೋಡಿ, ಮನಸ್ಥಿತಿ ಮುಖ್ಯವಾಗಿ ಯಾವುದೇ ಕಾರ್ಯಗಳನ್ನು ಮಾಡಬೇಕಾದ್ರೆ ಆಗಿರಲಿ, ಅಥವಾ ಯಾವುದೋ ಪ್ರಯಾಣಗಳು, ಯಾವುದೋ ನಿರ್ಧಾರಗಳನ್ನು ತಗೋಬೇಕಾಗಿರ್ತಕ್ಕಂಥ ಸಂದರ್ಭಗಳಾಗಿರಲಿ, ಈ ಒಂದು ಸಂದರ್ಭಗಳಲ್ಲಿ ವಿಚಲಿತರಾಗದಾಗೆ ನೀವು ಕೂಲಂಕುಷವಾಗಿ ಡಿಸ್ಕಸ್ ಮಾಡಿ ನೀವೇ ಸ್ವತಃ ನಿಮ್ಮ ನಿರ್ಧಾರಗಳನ್ನು ತಗೊಳ್ತಕ್ಕಂಥದ್ದು ಒಳ್ಳೆಯದು. ಮನೆಯ ಬಗ್ಗೆ ಸ್ವಲ್ಪ ಸಣ್ಣ ಪುಟ್ಟ ಕಿರಿಕಿರಿಗಳು ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ನೆಮ್ಮದಿ ಮನಸ್ಥಿತಿ ದಿನ ಸ್ವಲ್ಪ ಆರಾಟವಾಗಿರುತ್ತೆ. ನಿಮ್ಮ ಕೆಲಸದಲ್ಲಿ ಸ್ವಲ್ಪ ಅಶ್ರದ್ಧೆ ಕಾಣತಕ್ಕಂಥದ್ದು ಸಾಧ್ಯತೆ ಇರುತ್ತೆ. ಜಾಬ್ ಇನ್ವಾಲ್ವ್ಮೆಂಟನ್ನು ಸರಿಯಾಗಿ ಇಟ್ಕೊಳ್ಳಿ. ಹಣಕಾಸಿನ ವಿಚಾರದಲ್ಲೂ ಅಷ್ಟೇ ಸ್ವಲ್ಪ ಜಾಗರೂಕತೆ ಇರ್ತಕ್ಕಂಥದ್ದು
ಒಳ್ಳೆಯದು. ಯಾವುದೇ ಸಜೆಷನ್ನ ತೊಗೋಬೇಕಾದ್ರೆ ತಾವು ಗಂಭೀರವಾಗಿ ತಗೊಳ್ದಲೇ ಅದನ್ನು ಕೂಲಂಕುಷವಾಗಿ ಯೋಚಿಸಿ ವೃಶ್ಚಿಕ ರಾಶಿಯವರು ತಗೊಳ್ಳಿ, ಒಳ್ಳೆಯದಾಗುತ್ತೆ ಕೂಡ. ಸಾಧ್ಯವಾದಷ್ಟು ಶಿವನ ಆರಾಧನೆ ತುಂಬ ಒಳ್ಳೆಯದು ಕೂಡ. ಹಾಗೆ ಧನುರಾಶಿಯವರ ಫಲಾಫಲ ಹೇಗೆ? ಖಂಡಿತ ಧನುರಾಶಿಯವ್ರಿಗೆ ದ ಮೋಸ್ಟ್ ಕ್ರಿಯೇಟಿವ್ ಡೇ ಕೂಡ ಆಗುತ್ತೆ. ಆತಂಕದ ವಾತಾವರಣ ಬೇಡ, ಕಾರ್ಯದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ಜಾಸ್ತಿ ತೋರಿಸುತ್ತೆ ಧನುರಾಶಿಯಲ್ಲಿರತಕ್ಕಂಥವ್ರು. ಸಾಧ್ಯವಾದಷ್ಟು ಧನುರಾಶಿ ಸ್ವಲ್ಪ ಸಣ್ಣ ಪುಟ್ಟ ಪ್ರಯಾಣಗಳು ಬರುತ್ತೆ, ಆ ಪ್ರಯಾಣದಲ್ಲಿ ಕೂಡ ಲಾಭವನ್ನು ಪಡಿತಕ್ಕಂಥದ್ದಿದೆ. ಸಾಧ್ಯವಾದಷ್ಟು ಧನುರಾಶಿಯವರು ವಿದ್ಯಾರ್ಥಿಗಳಲ್ಲಿ ಸ್ವಲ್ಪ ಹಿನ್ನಡೆ ಇರತಕ್ಕಂಥ ಸಾಧ್ಯತೆಯನ್ನು ತೋರಿಸುತ್ತೆ. ಮಾತುಕತೆಗಳು, ಕೆಲವೊಂದು ಮಾತುಕತೆಗಳು, ಹಾಗೆ ಕಮಿಷನ್ ಆಧಾರಿತವಾಗಿರತಕ್ಕಂಥ ಮಾತುಕತೆಗಳು, ವ್ಯಾವಹಾರಿಕವಾಗಿರ್ತಕ್ಕಂಥ ಮಾತುಕತೆಗಳಲ್ಲಿ ಜಯವನ್ನು ಸಾಧಿಸ್ತೀರ. ಮ್ಯಾಕ್ಸಿಮಮ್ ಇದು ಧನುರಾಶಿಯವರಿಗೆ ವಿಶೇಷವಾಗಿರತಕ್ಕಂಥ ಫಲ. ಹಾಗೆ ಮಕರ ರಾಶಿಯವರ ಫಲವನ್ನು ನೋಡೋಣ. ಸೊ ಮಕರ ರಾಶಿಯವರ ಫಲವನ್ನು ನೋಡಿದಾಗ ಹೆಚ್ಚಿನ ವ್ಯಾಮೋಹ, ಹಣಕಾಸಿನ ಮೇಲೆ ವ್ಯಾಮೋಹ ಇರತಕ್ಕಂಥದ್ದಿರುತ್ತೆ. ಹಾಗೆ ಸಂಗಾತಿಯ ಬಗ್ಗೆ ವ್ಯಾಮೋಹಗಳನ್ನು ಬೆಳೆಸ್ಕೊಳ್ತಕ್ಕಂಥದ್ದಿರುತ್ತೆ. ವ್ಯಾಪಾರ ವಹಿವಾಟುಗಳು ತಕ್ಕ ಮಟ್ಟಿಗೆ ಮಕರ ರಾಶಿಯವರಿಗೆ ಚೆನ್ನಾಗಿ ನಡೀತೆ. ಬಟ್ ಒಂದು ಥಿಂಗ್, ತಮ್ಮ ಮಾತಿನ ಮೇಲೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಮನೆಯವರ, ವ್ಯಾಪಾರಸ್ಥರ ಒಂದು ಒಡನಾಟಗಳಲ್ಲಿದ್ದಾಗ ನಿಮ್ಮ ಮಾತಿನ ಮೇಲೆ ಸ್ವಲ್ಪ ನಿಗಾವನ್ನು ಇಟ್ಕೊಂಡ್ರೆ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ದಿನವಾಗುತ್ತೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕನ್ಫ್ಯೂಷಿಂಗ್ ನೇಚರ್ ಇರುತ್ತೆ. ವ್ಯವಹಾರಸ್ಥರಿಗೂ ಕೂಡ ಖಂಡಿತ ಚೆನ್ನಾಗಿದೆ ಅನ್ನೋ ಥಿಂಕ್ ಟೋರಿ. ಆದಷ್ಟು ತಾಳ್ಮೆಯಿಂದ ಶಾಂತವಾಗಿ ವ್ಯವಹಾರವನ್ನು ಮಾಡಿ, ಖಂಡಿತವಾಗಿ ಒಳ್ಳೆಯದಾಗುತ್ತೆ ಕೂಡ. ಹಾಗೆ ಕುಂಭರಾಶಿಯವರ ಫಲಾಫಲ ಹೇಗಿರುತ್ತೆ ನೋಡಿ. ಕುಂಭರಾಶಿಯವರಿಗೆ ಈ ದಿನ ಯಾವುದೇ ಕಾರ್ಯಗಳನ್ನು ತಾವು ಮಾಡಬೇಕಾದ್ರೆ ಅದರ ಬಗ್ಗೆ ತುಂಬ ಆಲೋಚಿಸಿ ಆ ಕಾರ್ಯಗಳನ್ನು ತಾವು ಮಾಡ್ತಕ್ಕಂಥದ್ದಿರುತ್ತೆ. ಸ್ವಲ್ಪ ಬಗ್ಗೆ ಸಾಲದ ಚಿಂತನೆಗಳು ಕಾಡ್ಬೋದು. ನಿಮಗೆ ಆ ಸ್ಟ್ರಾಟಜಿ ಇದೆ, ಭಯ ಇದ್ದರೂ ಕೂಡ ಏನು ಮ್ಯಾಕ್ಸಿಮಮ್ ನಾನು ಏನಾದರೂ ಮಾಡಿ ಅದನ್ನೆಲ್ಲ ಸಾಲ್ವ್ ಮಾಡ್ತೀನಿ ಅಂತಕ್ಕಂಥ ಕೇಪಬಿಲಿಟಿ ನಿಮ್ಮಲ್ಲಿ ಬರುತ್ತೆ. ಸಾಧ್ಯವಾದಷ್ಟು ಕುಂಭರಾಶಿಯವರಿಗೆ ನಾನು ಸಜೆಸ್ಟ್ ಇರ್ತಕ್ಕಂಥದ್ದು, ಶಾಂತರಾಗಿ ಕೂಲಾಗಿ ಕೂತ್ಕೊಂಡು ಯೋಚನೆ ಮಾಡಿ. ನಿಮ್ಮ ಯಾವುದೇ ದಾರಿಗಳು ಕೂಡ ನಿಮಗೆ ಒಂದು ಮ್ಯಾಕ್ಸಿಮಮ್ ಅದೊಂದು ದಾರಿಗಳು ಸಿಕ್ಬಿಡುತ್ತೆ ಕೂಡ. ಆಲ್ಮೋಸ್ಟ್ ಆಲ್ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕನ್ಫ್ಯೂಸಿಂಗ್ ನೇಚರ್ ಇರುತ್ತೆ. ವ್ಯವಹಾರ ಒಂದು ಸಾಧಾರಣವಾಗಿ ನಡೀತಕ್ಕಂಥದ್ದಿರುತ್ತೆ. ಕೂಲಾಗಿ ಕೂತ್ಕೊಂಡು ಯೋಚನೆಗಳನ್ನು ಮಾಡಿ, ದುರ್ಗಾ ಮಂತ್ರಗಳನ್ನು ಹೇಳಿ, ಮ್ಯಾಕ್ಸಿಮಮ್ ನಿಮ್ಮ ಮನಸ್ಸೇ ನಿಮಗೆ ಈ ಥರ ಮಾಡ್ಬೋದು ಅನ್ನೋದು ತಿಳಿಸ್ಬಿಡುತ್ತೆ. ಇದನ್ನು 200% ರೈಟ್. ಕೊನೆಯದಾಗಿ ಮೀನರಾಶಿಯ ಫಲಾಫಲ, ಎಚ್ಚರ. ಮೀನರಾಶಿಯವರಿಗೆ ನೋಡಿ, ಹಣಕಾಸು ವಹಿವಾಟುಗಳಲ್ಲಿ ಸ್ವಲ್ಪ ಎಚ್ಚರವಾಗಿರಿ. ಬಿಸ್ನೆಸ್ ಸ್ವಲ್ಪ ನಷ್ಟಕ್ಕೆ ಜಾರತಕ್ಕಂಥದ್ದಿರುತ್ತೆ. ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕಂಡು ಬರತಕ್ಕಂಥದ್ದಿರುತ್ತೆ. ಮತ್ತು ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕಾಣ್ತಕ್ಕಂಥದ್ದಿರುತ್ತೆ. ವ್ಯಾಪಾರ ವಹಿವಾಟುಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹಾರವನ್ನು ಮಾಡ್ತಕ್ಕಂಥದ್ದು ಅತಿ ಅವಶ್ಯಕವಾಗಿರ್ತಕ್ಕಂಥ ಒಂದು ದಿನ. ಬಂಡವಾಳ ರಹಿತವಾಗಿರ್ತಕ್ಕಂಥ ವಿಚಾರಗಳನ್ನು ಸಾಧ್ಯವಾದಷ್ಟು ಆಲೋಚಿಸಿ. ನೀವು ಸಾಫ್ಟ್ವೇರರು ಅಥವಾ ಪ್ರಾಡಕ್ಟ್ ಡೆವಲಪ್ಮೆಂಟಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಅಭಿವೃದ್ಧಿ ಇರುತ್ತೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರ. ಸೊ ನೀವು ಕೂಡ ದುರ್ಗಾ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು. ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ. ಸ್ನೇಹಿತರೆ ನೋಡಿ, ನೀವು ಮುಖ್ಯವಾಗಿ ಮಹಿಳೆಯರಾಗಿರ್ಬೋದು, ಪುರುಷರಾಗಿರ್ಬೋದು, ನೀವು ಪೊರಕೆಯಲ್ಲಿ ಕಸ ಹೊಡಿತಾ ಇರ್ತೀರ. ಹೌದು, ನೀವೇನು ಮಾಡ್ತೀರ, ನಿಮ್ಮ ಕಾಲಿಗೆ ಏನಾದರೂ ಕಸ ಅಂದ್ಕೊಂಡ್ರೆ ಆ ಪರ್ಕೆಯಿಂದ ಕ್ಲೀನ್ ಮಾಡ್ಕೊಳ್ತಕ್ಕಂಥದ್ದು ನೀವು ನೋಡಿರ್ಬೋದು. ಎಷ್ಟೋ ಜನ ನಾನು ನೋಡಿದ್ದೀನಿ. ಈ ಥರದ ಅವಘಡಗಳನ್ನೇನಾದರೂ ನೀವು ಮಾಡ್ತಾಯಿದ್ರೆ ಕೂಡಲೇ ನಿಲ್ಲಿಸಿ. ಇಲ್ಲಿದ್ರೆ ಯಾಕೆಂದರೆ ನೋಡಿ, ಕಸವನ್ನು ಅಂದರೆ ಕೆಟ್ಟದ್ದನ್ನು ಹೊಡಿತಕ್ಕಂಥದ್ದು ಒಂದು ಪೊರಕೆಯ ಸಂಕೇತ. ಪೊರಕೆಯನ್ನು ಲಕ್ಷ್ಮಿಯ ಸಂಕೇತ. ಅಲಕ್ಷ್ಮಿಯನ್ನು ದೂರ ಮಾಡ್ತಕ್ಕಂಥದ್ದಿರುತ್ತೆ. ಸಾಧ್ಯವಾದಷ್ಟು ಕಾಲು ಟಚ್ ಮಾಡೋದು, ಕಾಲಲ್ಲಿ ತುಳ್ಕೊಂಡು ಓಡಾಡ್ತಕ್ಕಂಥದ್ದು, ಕಾಲಲ್ಲಿ ಒರೆಸ್ತಕ್ಕಂಥದ್ದು ಕಾರ್ಯಗಳನ್ನು ಮಾಡಿದ್ರೆ ಆ ಲಕ್ಷ್ಮಿಗೆ ಅವಮಾನ ಮಾಡ್ತಕ್ಕಂಥದ್ದಿರುತ್ತೆ. ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ನೀವು ಈ ಕಾರ್ಯಗಳನ್ನು ಮಾಡೋದ್ರಿಂದ ಸಮಸ್ಯೆಗಳು ಖಂಡಿತ ನಿಧಾನಕ್ಕೆ ಬರುತ್ತೆ. ನಿಮಗೆ ಗೊತ್ತಾಗಲ್ಲ, ಏನಾಗ್ಬಿಡುತ್ತೆ, ನಾನು ಡೈಲಿ ಅದನ್ನೇ ಮಾಡ್ತೀನಿ. ನೆವರ್. ಉಪ್ಪಿನಕಾಯಿ ತಿಂಡೇಟ್ಗೆ ನಿಮಗೆ BP ಬರೋದಿಲ್ಲ, ನಿಧಾನಕ್ಕೆ ಬರ್ತಕ್ಕಂಥದ್ದಿರುತ್ತೆ. ಅಫ್ಕೋರ್ಸ್ ಸ್ಟಾಪ್ ಮಾಡಿ ಥರದನ್ನು. ಒಳ್ಳೆ ಒಂದು ಕ್ಯಾರೆಕ್ಟರಿಸ್ಟಿಕ್ಕನ್ನು ಬೆಳೆಸ್ಕೊಳ್ಳಿ, ಮ್ಯಾಕ್ಸಿಮಮ್ ಒಳ್ಳೆಯದಾಗುತ್ತೆ. ನಿಮಗೆ ಆ ಥರದ ಸಮಸ್ಯೆಗಳಿದ್ದರೆ ಕೂಡಲೇ ಅದನ್ನು ನಿವಾರಣೆ ಮಾಡಿ. ನಿಮ್ಮ ಅನೇಕ ವಿಚಾರಗಳಿಗೆ ನನ್ನಲ್ಲಿ ಖಂಡಿತವಾಗಿ ನೀವು ಸೊಲ್ಯೂಷನ್ಸ್ ತೊಗೋಬೋದು. ಯಾವುದೇ ಒಂದು ವಾಸ್ತು ಸಲಹೆಯಲ್ಲೂ ಕೂಡ ನಮ್ಮಲ್ಲಿ ಮ್ಯಾಕ್ಸಿಮಮ್ ನಿಮಗೆ ಸಲಹೆ ಸಿಗುತ್ತೆ. ಖಂಡಿತ ನಮಗೆ ಕಾಲ್ ಮಾಡಿ, ನಿಮಗೆ ಒಳ್ಳೆಯ ಸಲಹೆ ಕೊಡ್ತೀನಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.